ಇನ್ನು ನಾಗಮಂಗಲದಲ್ಲಿ ಆದಂತ ಈ ಗಲಭೆಯ ಬಗ್ಗೆ ಅದರ ಜೊತೆಗೆ ನಿನ್ನೆ ಟೌನ್ ಹಾಲ್ ನಲ್ಲಿ ಗಣಪತಿನ ಎತ್ಕೊಂಡು ಹೋಗ್ಬಿಟ್ರಲ್ಲ ಪೊಲೀಸರು, ಆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ? ಕಾಂಗ್ರೆಸ್ ಇರುವಂತ ಆಡಳಿತದಲ್ಲಿ ಎಲ್ಲೆಲ್ಲಿದೆ ಅಲ್ಲಿ ಗಣೇಶರನ್ನೇ ಬಂಧಿಸುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿ, ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಗಣೇಶನಿಗೆ ಸಂಕಷ್ಟ ಆಗ್ಬಿಟ್ಟಿದೆ, ಗಣೇಶ ಮೂರ್ತಿಯನ್ನ ಬಂಧಿಸುವ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಮಾತನಾಡಿದ್ದಾರೆ. ತುಷ್ಟೀಕರಣವೇ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಗುರಿ ಅಂತ ಹರಿಯಾಣದ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಅವರು ವಾಗ್ದಾಳಿಯನ್ನ ಮಾಡಿ ಟೀಕೆಯನ್ನ ಮಾಡಿದ್ದಾರೆ. कांग्रेस के लिए तुष्टीकरण ही सबसे बड़ा लक्ष्य है. आज तो हालात ये हो गई है कि कांग्रेस के राज में कर्नाटका में गणपति जी को भी सलाखों के पीछे डाला जा रहा है. गणपति जी को पुलिस के डिब्बे में बंद कर दिया. पूरा देश आज गणेश उत्सव मना रहा है और कांग्रेस विघ्नहर्ता की पूजा में भी विघ्न डाल रही है. तुष्टीकरण के लिए कांग्रेस कुछ भी कर सकती है. कांग्रेस के लिए तुष्टीकरण ही सबसे बड़ा लक्ष्य है. आज तो हालात ये हो गई है कि कांग्रेस के राज में कर्नाटका में गणपति जी को भी सलाखों के पीछे डाला जा रहा है. गणपति जी को पुलिस के डिब्बे में बंद कर दिया. पूरा देश आज गणेश उत्सव मना रहा है और कांग्रेस विघ्नहर्ता की पूजा में भी विघ्न डाल रही है. तुष्टीकरण के लिए कांग्रेस कुछ भी कर सकती है. ಇದು ರಿವರ್ಸ್ ಸೈಡ್ ಅಲ್ಲಿ ಆಗಿದ್ದಿದ್ರೆ ಬೇರೆ ಆಗಿರೋದು. ಇವತ್ತು ಹಿಂದೂಗಳಿಗೆ ಅದು ಯಾವುದು ಕೂಡ ಇಲ್ಲ. ಏನೋ ನಂಬಿಕೆಗಳು, ವಿಶ್ವಾಸಗಳು ಏನೋ ಈಗ ಯಾರೋ ಇದನ್ನು ಹೇಳ್ಬೇಕಾದ್ರೆ ನಗ್ತಿರ್ತೀವಿ ನಮಗೆ, ಓ ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತೇಳಿ. ರಿವರ್ಸ್ ಸೈಡಲ್ಲಿ ಯಾವುದಾದ್ರೂ ಬೇರೆ ಧರ್ಮದಲ್ಲಿ ಇದೇ ರೀತಿಯಾಗಿ ಆ ಧರ್ಮದಲ್ಲಿರುವಂಥದ್ದನ್ನು ಟೀಕೆ ಮಾಡಿದ್ದಿದ್ರೆ, ಆ ಧರ್ಮದಲ್ಲಿ ಅವ್ರು ಯಾರೋ ಮೂರ್ತಿ ಪೂಜೆಯನ್ನು ಮಾಡೋದಿಲ್ಲ, ಅಲ್ಲೇನಾದರೂ ಆಗಿದ್ದಿದ್ರೆ ಇವತ್ತು ದೇಶ ಹೊತ್ತಿ ಉರಿದಿರೋದು. ಈ ರೀತಿಯಾಗಿ ಗಣಪತಿಯನ್ನು ಹೋಗ್ಬಿಟ್ಟು ಅಲ್ಲಿ ಹೋಗಿ ಆ ಥರ ಇಡ್ತಾ ಇರೋದು. ಮೊದಲನೇ ಮಾತು, ಆ ಹಿಂದೂ ಕಾರ್ಯಕರ್ತರೆಲ್ಲ ಅವ್ರದ್ದೇ ತಪ್ಪು. ಆ ಗಣಪತಿಯನ್ನು ಹೋಗ್ಬಿಟ್ಟು ಪ್ರತಿಭಟನೆಯಲ್ಲಿ ಯಾರಾದರೂ ಇಡ್ತಾರೇನ್ರಿ? ಮನೇಲಿ ಏನು ಕಲಿಸ್ಕೊಟ್ಟಿದ್ದಾರೆ? ಗಣಪತಿನ ಎಲ್ಲಿಡಬೇಕು, ಹೇಗೆ ಇಡಬೇಕು, ಯಾವ ರೀತಿ ತರಬೇಕು, ಏನು ಕಲಿಸ್ಕೊಟ್ಟಿಲ್ಲ. ಆದರೆ ಇವರೆಲ್ಲ ಟೀಕೆಯನ್ನು ಮಾಡ್ಕೊಂಡು ಕೂತ್ಕೊಳ್ತಾರೆ. ಪೊಲೀಸರು ಮಾಡಿದ್ದು ತಪ್ಪೇ, ಅದನ್ನು ಆ ಥರ ಮಾಡಬೇಕಾ ನೀವು? ಅಯ್ಯೋ.